ಇವತ್ತು ಸೇರಿರೋದು ಎಲ್ಲರಿಗೂ ಗೊತ್ತಲ್ವಾ. ಇವತ್ತು ವರದರಾಜನ್ ನಮ್ಮ ಮಾವಂದು ಡೆತ್ ಆ್ಯನಿವರ್ಸರಿ. ಸೊ ಎಲ್ಲರೂ ಸೇರ್ಕೊಂಡಿರೋದು ಸಂತೋಷ. ಇವಾಗ ಒಂದು ಇನ್ವೊಕೇಶನ್ ಮಾಡ್ತೀವಿ ದೇವರಿಗೆ, ಗಣೇಶನಿಗೆ. ಸ್ವರೂಪ ಪಾಹಿ ಗಜಾನನ ವಿಘ್ನನಾಶ ವಿನಾಯಕ ಪ್ರಣವ ಸ್ವರೂಪ ಪಾಹಿ ಗಜಾನನ ವಿಘ್ನನಾಶ ವಿನಾಯಕ ಏಕದಂತ ಹೇ ಗುಣವಂತ ವಿಘ್ನನಾಶ ವಿನಾಯಕ ಪ್ರಣವ ಸ್ವರೂಪ ಪಾಹಿ ಗಜಾನನ ವಿಘ್ನನಾಶ ವಿನಾಯಕ ಶ್ರಿತ ಜನಪಾಲನ ಸಿಂಧೂರವದನ ವಿಘ್ನನಾಶ ವಿನಾಯಕ ಮಹಾದೇವ ಶಿವಗೌರಿ ನಂದನ ವಿಘ್ನನಾಶ ವಿಘ್ನನಾಶ ವಿನಾಯಕ ವಿಘ್ನನಾಶ. ಈಗ ತಾನೇ ಒಂದು ನಮನ ನಮ್ಮ ಫೌಂಡಿಂಗ್ ಚೇರ್ಮನ್ ಆಗಿರೋ ಶ್ರೀ ವರದರಾಜನ್ ಅಂಕಲ್ ಅವರಿಗೆ ಒಂದು ವಂದನೆಯನ್ನು ಕೇಳಿದ್ದೀರಿ. ಈಗ ಎಲ್ರಿಗೂ ನಮಸ್ಕಾರ. ಶ್ರೀಮಾನ್ ವರದರಾಜನ್ ಅವರು ನಮ್ಮನ್ನು ಅಗಲಿ 3 ವರ್ಷಗಳಾಯಿತು. ಆದರೆ ಅವರ ವ್ಯಕ್ತಿ ಮತ್ತು ವ್ಯಕ್ತಿತ್ವ ನಮ್ಮ ಹೃದಯದಲ್ಲಿ ಅಂತರಾಳದಲ್ಲಿ ಚಿರಸ್ಮರಣೀಯವಾಗಿದೆ ಅಂತ ಹೇಳೋದು ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಅವರೇ ಕೊಟ್ಟಿರೋ ಭೂಮಿಯಲ್ಲಿ ನಾವಿಲ್ಲಿ ಇಷ್ಟೊಂದು ಜನ ವಾಸ ಮಾಡ್ತಾ ಇದ್ದೀವಿ, ಸಂತೋಷವಾಗಿದ್ದೀವಿ ನಾವೆಲ್ಲರೂ. ಅದು ನಮಗೆ ಹೇಳುತ್ತೆ ಅವರು ಒಳ್ಳೆ ಮನಸ್ಸಿನಲ್ಲಿ ಕೊಟ್ಟಿದ್ದಾರೆ ಅಂತ. ಆಮೇಲೆ ಮತ್ತೊಂದು ಬಹಳ ಆಶ್ಚರ್ಯಕರ ಸಂಗತಿ ಏನಂದ್ರೆ, ವರದರಾಜ ಅವರಿಗೇನೋ ಇಷ್ಟ ಆಯ್ತು ಈ ಡೊನೇಟ್ ಮಾಡಬೇಕು ಈ ಲ್ಯಾಂಡ್ನ ಅಂತ. ಆದರೆ ಅವರ ಶ್ರೀಮತಿಯಾದ ಆಂಡಳಮ್ಮ ಮತ್ತು ಅವರ ಮಗಳು, ಅಳಿಯ, ಮತ್ತೆ ಸೊಸೆ, ಮೊಮ್ಮಕ್ಕಳು ಎಲ್ಲರೂ ಇದಕ್ಕೆ ಒಮ್ಮತ ಕೊಟ್ಟು ಒಂದೇ ಮನಸ್ಸಿನಿಂದ ಎಲ್ಲರೂ ಕೂಡ ಯಾವ ತರ ಅಬ್ಜೆಕ್ಷನ್ ಇಲ್ಲದೆ, ಏನು ತೊಂದರೆ ಇಲ್ಲದೆ, ಯಾವ ಬ್ರೇಕ್ಸು ಇಲ್ಲದೆ ಎಲ್ಲರೂ ಒಪ್ಪಿ ಎಲ್ಲರೂ ಕೊಟ್ಟಿದ್ದು ಅದೊಂದು ಬಹಳ ಆಶ್ಚರ್ಯಕರವಾದ, ಇಟ್ಸ್ ಅನ್ ಎಕ್ಸಾಂಪ್ಲರಿ ಫ್ಯಾಮಿಲಿ ಅಂತ ಹೇಳ್ಬೋದು. ಇಟ್ಸ್ ಅನ್ ಐಡಿಯಲ್ ಫ್ಯಾಮಿಲಿ. ಯಾಕೆಂದ್ರೆ ಒಂದು ಕುಟುಂಬದಲ್ಲಿ ಏನಾಯ್ತು, ಅವರು ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ದೊಡ್ಡವರು ಸಂಕಲ್ಪ ಮಾಡಿಕೊಟ್ರು. ಆದ್ರೆ ಅವ್ರ ಮನೆಯಲ್ಲಿರೋ ಸದಸ್ಯರು ಒಬ್ಬೊಬ್ಬರು ಒಂದೊಂದು ರೀತಿ ಒಪಿನಿಯನ್. ಒಬ್ರು ಹೇಳಿದ್ರು ಯಾತಕ್ಕೆ ಇವಾಗ ಮಾಡಬೇಕು ಅಂತ, ಇನ್ನೊಬ್ರು ಹೇಳಿದ್ರು ಅಯ್ಯೋ ಮುಂದಿನ ತಿಂಗಳು ಮಾಡಿದ್ರಾಯ್ತು ಅಂತ, ಮತ್ತೊಬ್ರು ಹೇಳಿದ್ರು ಅಯ್ಯೋ ಇದೇನ್ ಮಾಡೋದ್ ಬೇಡ, ಕ್ಯಾನ್ಸಲ್ ಮಾಡ್ಬೇಡ ಇದೇನು ಅಂತ. ಆವಾಗ ದೇವ್ರು ಬಂದು ಹೇಳ್ತಾನೆ, ನೀವು ಖಂಡಿತವಾಗ್ಲೂ ಯಾವ ಪೂಜೆನೂ ಮಾಡಬೇಡಿ, ಯಾವ ದಾನ ಧರ್ಮಗಳನ್ನು ಮಾಡಬೇಡಿ, ನನಗೆ ಇದು ಇಷ್ಟ ಆಗಲ್ಲ, ನೀವು ಮನಸ್ಸಿಂದ ಮಾಡ್ತಾ ಇಲ್ಲ, ತುಂಬಾ ಕಷ್ಟದಿಂದ ಮಾಡ್ತೀರಾ, ಅದಕ್ಕೆ ನಾನು ಒಪ್ಕೊಳ್ಳಲ್ಲ, ನನ್ನ ಸ್ವೀಕಾರ ಮಾಡಲ್ಲ ಅಂತ ಹೇಳ್ದ ದೇವರು. ಇಲ್ಲಿ ಏನಾಗಿದೆ, ಎಲ್ಲರೂ ಅಷ್ಟು ಒಳ್ಳೆ ಮನಸ್ಸಿನಿಂದ ಕೊಟ್ಟಿದ್ದಾರೆ. ಇದಕ್ಕೆ ಮತ್ತೊಂದು ಸಾಕ್ಷಿ ಏನು ಅಂದ್ರೆ, 2017ರಲ್ಲಿ ನಾವು 6 ಜನ ರೆಸಿಡೆಂಟ್ಸ್ ಇದ್ದಿದ್ದಿಲ್ಲಿ. ಇವಾಗ ಸುಮಾರು 95-98 ಜನ ಇದ್ದೀವಿ. ಅದರಲ್ಲಿ ಗೊತ್ತಾಗುತ್ತೆ ಇಷ್ಟೊಂದು ಪ್ರೋಗ್ರೆಸ್ ಆಗಿರ್ಬೇಕಾದ್ರೆ ಅವರು ಬಹಳ ಒಳ್ಳೆ ಮನಸ್ಸಿನಲ್ಲೇ ಕೊಟ್ಟಿರ್ಬೇಕು ಅಂತ. ಎಲ್ಲರೂ ತುಂಬಾ ಸಂತೋಷವಾಗಿರೋದು ಮತ್ತೊಂದು ಕಾರಣ. ಮತ್ತು ಇಲ್ಲಿ ಪಕ್ಕದಲ್ಲಿರೋ ಸ್ಕೂಲ್ಗೆ ಅವರು ಆ ಭೂಮಿನ ಡೊನೇಟ್ ಮಾಡಿದ್ದಾರೆ. ಆ ಸ್ಕೂಲ್ ಕೂಡ ತುಂಬಾ ಒಳ್ಳೆ ಕೀರ್ತಿ ತಗೊಂಡಿದೆ. ಮತ್ತೆ ಪ್ರತಿ ವರ್ಷನೂ 100% ರಿಸಲ್ಟ್ ಬರ್ತಾ ಇದೆ 10th ಸ್ಟ್ಯಾಂಡರ್ಡ್ ನಲ್ಲಿ. ಅದು ತುಂಬಾ ಚೆನ್ನಾಗಿದೆ. ಆಮೇಲೆ 8 ವರ್ಷದ ಹಿಂದೆ ಆಂಡಳಮ್ಮ ಮತ್ತು ನಾನು ಇಬ್ರು ಜಡ್ಜಸ್ ಆಗಿ ಆ ಸ್ಕೂಲ್ ಹೋಗಿದ್ವಿ. ಆವಾಗ ಒಂದು ರಂಗೋಲಿ ಕಾಂಪಿಟೇಷನ್ ಮತ್ತೆ ಸೈನ್ಸ್ ಎಕ್ಸಿಬಿಷನ್ ಇತ್ತು.
ಅದಕ್ಕೋಸ್ಕರ ನಮ್ಮನ್ನು ಕರೆದಿದ್ರು, ನಾವು ಹೋದ್ವಿ. ಆವಾಗ ಅಲ್ಲಿನ ಸ್ಟಾಫ್ ಎಲ್ಲಾನು ಶ್ರೀಮತಿ ಆಂಡವ್ರನ್ನ ಯಾವ ರೀತಿ ವೆಲ್ಕಮ್ ಮಾಡಿದ್ರು ಅಂತ ನನಗೆ 8 ವರ್ಷ ಆದ್ರೂ ನಾನು ಇನ್ನೂ ಮರ್ತಿಲ್ಲ ಅದನ್ನ. ಅಷ್ಟು ಚೆನ್ನಾಗಿ ಅವರೆಲ್ಲ ವೆಲ್ಕಮ್ ಮಾಡಿದ್ರು. ಯಾಕೆ ಅಂದ್ರೆ ಅವ್ರು ಮಾಡಿರೋ ಒಳ್ಳೆ ಕೆಲಸ. ಆಮೇಲೆ ಇಷ್ಟು ಒಳ್ಳೆ ಕೆಲಸ ಮಾಡೋ ಇವರಿಗೆ ದೇವರು ಮೆಚ್ಚುವಂತ ಕೆಲಸ ಮಾಡಿದ್ದಾರೆ. ಆದ್ರಿಂದ ದೇವರು ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲಾರನ್ನೂ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾನೆ ಅನ್ನೋ ಒಂದು ಅದರಲ್ಲಿ ಯಾವ ರೀತಿ ಸಂಶಯನೂ ಇಲ್ಲ. ಆಮೇಲೆ ಇನ್ನೊಂದು ಏನಾದ್ರು ಹೇಳ್ಬೇಕು ಅಂದ್ಕೊಂಡೆ, ಅದೇ ಇದು ಹೇಳ್ತಾರಲ್ಲ ಒಂದು ವಚನನೋ ಅಥವಾ ಒಂದು ಪದ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರ್ರೆಂಗೆ, ಕೊಟ್ಟದ್ದು ಕೆಟ್ಟಿತೇನೆ ಬೇಡ, ಅದು ನನಗೆ ಕಟ್ಟಿಬುದು ಬುದ್ಧಿ ಸರ್ವಜ್ಞ ಅಂತ ಸರ್ವಜ್ಞ ಪದದಲ್ಲಿ ಬರುತ್ತೆ. ಹಾಗೆ ಯಾವುದು ವೇಸ್ಟ್ ಆಗೋದಿಲ್ಲ ಅವ್ರು ಕೊಟ್ಟಿರೋದು, ಅದು ಒಳ್ಳೆ ಮನಸ್ಸಲ್ಲಿ ಕೊಟ್ಟಿರೋದು. ಖಂಡಿತವಾಗ್ಲೂ ನಾವೆಲ್ಲರೂ ಪ್ರತಿನಿತ್ಯ ಅವ್ರನ್ನ ಸ್ಮರಣೆ ಮಾಡ್ತೀವಿ, ತುಂಬಾ ಖುಷಿಯಾಗಿದ್ದೀವಿ. ಅದಕ್ಕೋಸ್ಕರ ಅವರ ಕುಟುಂಬದ ಪ್ರತಿ ಸದಸ್ಯರಿಗೂ ನಾನು ನನ್ನ ಸ್ಪೆಷಲ್ ಧನ್ಯವಾದಗಳನ್ನ ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ತುಂಬಾ ಥ್ಯಾಂಕ್ಸ್ ಅಮ್ಮ, ತುಂಬಾ ಚೆನ್ನಾಗಿತ್ತು. ಈಗ ಮುಂದಿನ Mr. Varadarajan, and we give not only thanks every day, we bless him even though he is not with us, we bless him wherever he is. And also great blessings to Andalama, who has also been a great source of strength for us here. And with that small little thing, I wish everybody here that you will all together bless Mr. Varadarajan wherever he is. Thank you very much. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು. ಲವ್ಲಿ ಟಾಕ್ಸ್, ಲವ್ಲಿ, ತುಂಬ ಚೆನ್ನಾಗಿತ್ತು. ಸರ್ ಒಂದೆರಡು ಮಾತು ನಿಮ್ಮ ಕಡೆ ಇತ್ತು. ಇಲ್ಲಿ ರಾಶಿಗೆ ಬಂದು ಮಾತಾಡ್ಬೇಕು ಅಂದ್ರೆ ನನ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಇದರಷ್ಟು ಖುಷಿ ನನ್ಗೆ ಇನ್ಯಾವುದು ಕೊಡೋದಿಲ್ಲ. ಇದು ಏನಕ್ಕೆ ಇಷ್ಟೊಂದು ಖುಷಿ ಆಗುತ್ತೆ ಅಂದ್ರೆ ಇವರು ವರದರಾಜನ್ ಅಂಕಲ್, CN ವರದರಾಜನ್ ಅವರು, ಅದೇ ಹೇಳ್ತೀನಿ ಯಾವಾಗಲೂ ಅದೊಂದು ದಟ್ ವಾಸ್ ಅ ವೆರಿ ಡಿ ಡೇ, February 12, 2012. ವರದರಾಜನ್ ಅಂಕಲ್ ಆಮೇಲೆ ಇವರು ಅಂಡಾಳ್ ಮಾಮಿ ಅಂಡ್ ಚೊಕ್ಕಮ್ಮನವ್ರು ಬಂದಿದ್ರು ಅಲ್ಲಿ ಇದಕ್ಕೆ ಇನ್ನೊಂದು ಧರಿತ್ರಿ ಅಂತ. ಸೊ ಆವತ್ತು ಅದು ಯಾವತ್ತೂ ಅಷ್ಟೇ, ಒಂದು ಚಿಕ್ಕ ಬೀಜ ನೆಟ್ರೆ ಅದು ಎಷ್ಟು ದೊಡ್ಡದಾಗೆ ಅದು ಈ ಬ್ಯಾನಿಯನ್ ಟ್ರೀ ಎಷ್ಟು ದೊಡ್ಡದಾಗೆ ಅದು ದೊಡ್ಡದಾಗಿ ಬೆಳೆಯುತ್ತೆ ಅನ್ನೋದು ಇದೇ ಒಂದು ಎಕ್ಸಾಂಪಲ್. ಅವತ್ತು ಒಂದು ಚಿಕ್ಕ ಸೀಡು 13 ವರ್ಷದಿಂದ ಹಾಕಿದ್ದಿದ್ದು. ಸೊ ಇವರು ಗೋದಾವರಿ ಅವರು ಹೇಳಿದಾಗೆ ಬರೀ ಇವರು ವರದರಾಜನ್ ಒಬ್ಬರೇ ಅಲ್ಲ, ಅವ್ರ ಮಕ್ಕಳು ಕೂಡ ಇದನ್ನ ಬೆಳೆಸ್ಕೊಂಡ್ ಬಂದ್ರು. ಆವಾಗಲೇ ಅನ್ಕೋತಾ ಇದ್ವಿ, ಓ ಮೈ ಗಾಡ್, ಈ ಜಾಗ ಆವಾಗ 2012 ಅಲ್ಲಿ ಇಟ್ ವಾಸ್ ವರ್ತ್ 6 crores. ಇವಾಗ ಯಾರು ಬಿಡ್ತಾರೆ ಇದನ್ನ? ಸೊ ಇದನ್ನ ಇವರು ಕೊಟ್ಟು ನಮಗೆ, ನಾವು 95 ಜನ, ನಾವು ಇಲ್ಲಿ 100 ಜನ ಇವಾಗ ಆಕ್ಚುಲಿ ಇವಾಗ 100 ಜನನ ನಾವು ಒಟ್ಟಿಗೆ ಇರೋದು 100 ಜನ ನೀವೆಲ್ಲ ಇರೋದು ಎಷ್ಟು ಖುಷಿ ಆಗುತ್ತೆ. ನಂಗೆ ಇನ್ನೂ ಜ್ಞಾಪಕ ಇದೆ, ಅದು ಮಾರ್ಚ್ 31, 2013, 2013ನೇ ಇಸ್ವಿ ಮಾರ್ಚ್ 31 ಇಲ್ಲಿ ನಾವು ಬೋರ್ವೆಲ್ ಹಾಕಿದ್ವಿ. ಅದು ಯಾಕಂದ್ರೆ ಅದು ಪರ್ಮಿಷನ್ ಎಲ್ಲ ತಗೊಂಡು, ಇದಕ್ಕೆ ಪರ್ಮಿಷನ್ ತಗೊಳ್ಳುವಾಗ್ಲೂ ಅಷ್ಟೇ ಒಬ್ರು BBMP ಅವರು ಒಂದು ಚೂರು ದುಡ್ಡು ಕೇಳಿಲ್ಲ, ಒಂದು ಚೂರು ಕೇಳಿಲ್ಲ. ಓ, ಇಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ನೀವು ಅಂದ್ಬಿಟ್ಟು ಯಾರು ಕೇಳಿಲ್ಲ. ಅಫ್ಕೋರ್ಸ್ ಓಡಾಡಿದ್ವಿ, ಒಂದು 3 ತಿಂಗಳು ಓಡಾಡಿಸಿದ್ರು, ಬಟ್ ಎಲ್ಲ ಮಾಡಿಕೊಟ್ರು ನಮ್ಗೆ. ಆಮೇಲೆ ಇದನ್ನ ಮೊದಲನೇ ದಿವಸ ನಾವು ಇದನ್ನ ಯಾವುದು ಬೋರ್ವೆಲ್ ಹಾಕಿದ ದಿವಸ ಆ ಪಿಕ್ಚರ್ ಇನ್ನೂ ಇದೆ. ಆ ಪಿಕ್ಚರ್ ಅಲ್ಲಿ ವರದರಾಜನ್ ಅಂಕಲ್ ವಾಸ್ ರೈಟ್ ನೆಕ್ಸ್ಟ್ ಟು ದ ಬೋರ್ವೆಲ್. ಆವತ್ತಿಂದ ಅವರು ಶುರು ಮಾಡಿ ಅವರು ವೆಲ್ಕಮ್ ಕೃಷ್ಣ ಯಾರು ನಮ್ಮ ವರದರಾಜನ್ ಅಂಕಲ್ ಆವತ್ತಿಂದ ಶುರು ಮಾಡಿ ನಾವು ಮುಗಿಸೋ ತನಕನೂ ಇದ್ರು ನಮ್ಮ ಜೊತೆ. ಅಂಡ್ ನಾ ಎಷ್ಟೋ ಸಲ ಹೇಳ್ತೀನಿ, ನಾವು ಬರೀ ಅವ್ರು ಬೇರೆ ನಮ್ ಬಹಳ ಜನ ರೊಟೇರಿಯನ್ಸ್ ಬಹಳ ಹೆಲ್ಪ್ ಮಾಡಿದ್ರು. ಇವ್ರ ಫ್ಯಾಮಿಲಿ ಅವರು
ನಮಗೆ ಇದನ್ನ ಲ್ಯಾಂಡ್ ಕೊಡೋದಲ್ಲದೆ ನಮಗೆ ದುಡ್ಡು ಕೊಟ್ರು, ಅದೆಲ್ಲ ತೀರಿಸ್ತೀವಿ ಆಮೇಲೆ, ಅದು ಬೇರೆ ಪ್ರಶ್ನೆ. ಬಟ್ ನಿಮ್ಗೆ ಇದನ್ನು ಉಂಡು ಹೋದ ಕೊಂಡು ಹೋದ ಅಂದಾಗೆ ನಮ್ಗೆ ಜಾಗನೂ ಕೊಟ್ಟು ಅದಕ್ಕೆ ದುಡ್ಡು ಕೊಟ್ರು ಅದನ್ನ. ಸೊ ಅದನ್ನ ಕೊಟ್ಟು ಆಮೇಲೆ ಅವ್ರಿಗೆ ಒಂದೇ ಒಂದು ಕೋರಿಕೆ ಇತ್ತು ವರದರಾಜನ್ ಅಂಕಲ್, ಏನಪ್ಪಾ ಅಂದ್ರೆ ಅವ್ರ ತಂದೆ ತಾಯಿ ಹೆಸರಿಲ್ಲ ಹಾಕಿ, ಅದೊಂದೇ ಅವ್ರಿಗೆ ಇದ್ದಿತ್ತು. ಸೊ ಈ ತರದ ಒಂದು ಚಿಕ್ಕ ಒಂದು ಬೀಜದಿಂದ ಇವಾಗ ನೋಡಿ ನಾವು ಇರೋ ತನಕನೂ ಎಲ್ಲಾರು ಅವ್ರನ್ನ ಜ್ಞಾಪಿಸ್ಕೊತೀವಿ. ಅದು ಮೊನ್ನೆ ಹೇಳಿದ್ದೆ. ಸೊ ಅದು ಇಲ್ಲಿ ನಮ್ದು ಇದು ರೋಟ್ರಿದು ಪಾಲ್ ಹ್ಯಾರಿಸ್ ಆಗ್ಬೇಕಾಗಿತ್ತು. ಸೊ ಅದಾದ್ಮೇಲೆ ವರದರಾಜನ್ ಅಂಕಲ್ ಹೇಳ್ಬಿಟ್ರು ಕೊನೆಗೆ, ಇಲ್ಲಪ್ಪ ಇಲ್ಲಿ ಗಣೇಶನೇ ಇಡಬೇಕು ಅಂತ. ಇವಾಗ ನೋಡಿ ನೀವೆಲ್ಲ ಕೂತ್ಕೊಂಡು ಅದ್ರ ಸುತ್ತ ಕೂತ್ಕೊಂಡು ದಿವ್ಸ ಹಾಡು ಹೇಳ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ. ಅಂಡ್ ಇದೊಂದೇ ಅಲ್ಲ, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಹೇಮಾ ಆಗ್ಲಿ, ಇವರು ರಾವ್ ಆಗ್ಲಿ, the support that they gave, the generosity is incomparable, and it is with great gratitude that we Rotarians thank this couple for giving the opportunity to serve. Even though we want to serve, until and unless we have people like them, it is not possible to serve. And thank you very much. And it's a great soul. Thank you. ಸೇರಿ ಹಾಡಿ ಪ್ಲೀಸ್. ನಾನು ಒಂದು ಲೈನ್ ಹಾಡ್ತೀನಿ, ಅದಾದ್ಮೇಲೆ ಹಾಡಿ. ರಾಮ ರಾಮ ಶ್ರೀರಾಮಚಂದ್ರ ಜಯ ಜಯ ರಾಮ, ರಾಮ ಶ್ರೀರಾಮಚಂದ್ರ ಜಯ ಜಯ ರಾಮ, ರಾಮ ಶ್ರೀರಾಮಚಂದ್ರ ಜಯ ಜಯ ರಾಮ, ಕರುಣಾಭಿರಾಮ ಕಮನೀಯ ರಾಮ, ಕರುಣಾಭಿರಾಮ ಕಮನೀಯ ರಾಮ, ಕರುಣಾಭಿರಾಮ ಕಮನೀಯ ರಾಮ, ಕರುಣಾಭಿರಾಮ ಕಮನೀಯ ರಾಮ, ರಾಮ ಶ್ರೀರಾಮಚಂದ್ರ ಜಯ ಜಯ ರಾಮ, ರಾಮ ಶ್ರೀರಾಮ. ನಾನು ಹುಟ್ಟಿದ ದಿವಸ, ಅದು ನಿಮಗೂ ಹೇಳಿರಬೇಕು ಎಲ್ಲರೂ, ಹುಟ್ಟಿದ ದಿವಸ ನನಗೆ ಎಂಗೇಜ್ಮೆಂಟ್ ಆಗೋಯ್ತು ನಮ್ಮ ಯಜಮಾನ್ರ ಜೊತೆಗೆ. 65 ವರ್ಷ ಜೊತೆಗಿದ್ವಿ, ಇವಾಗ 3 ವರ್ಷದಿಂದ ಇಲ್ಲ. ಚೆನ್ನಾಗಿತ್ತು. ಬಟ್ ಎಷ್ಟು ದಿವಸ ಇದ್ರೇನು ಎಲ್ರಿಗೂ ಇಷ್ಟನೇ. ಬಟ್ ಪೂರಾ ಅದೇ ಶಾಂತಿ, ಅವನೇನು ಗೊತ್ತಾ, ಸಂತೋಷವಾಗಿ ಹೊರಟರು. ಏನೋ ಒಳ್ಳೆ ಕೆಲಸ ಎಲ್ಲ ಮಾಡಿದ್ದೀನಿ, ಸೊ ಆರಾಮ ಹೋಗ್ತೀನಿ ನಾನು ಅಂದ್ಬಿಟ್ಟು ನಿದ್ದೆಯಲ್ಲೇ ಹೋಗ್ಬಿಟ್ರು. ರಾತ್ರಿ 10:30 ತನಕ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ರು. ನಾನು ಹೇಳಿದೆ, ಇವ್ರು ಸಾಕಪ್ಪ ಹೋಗಿ ಮಲ್ಕೋ ಅಂತ ಎಲ್ಲ ಹೇಳಿದೆ. ಆಮೇಲೆ ಬೆಳಿಗ್ಗೆ ನೋಡಿದ್ರೆ ಆರಾಮಾಗಿ ಮಲ್ಕೊಂಡಿದ್ದಾರೆ. ಅವರು ಪಾಪ ನೆಮ್ಮದಿಯಾಗಿ ಹೋದ್ರು. ಬಟ್ ನಮಗೆಲ್ಲ ಸ್ವಲ್ಪ ಕಷ್ಟನೇ. ಸೊ ನಮಗೆ ಈ ಮನಸ್ಸು ಕೊಟ್ಟಿದ್ದು ಅವರು ನಮಗೆ ಕೊಟ್ಟರು, ನಾನು ನಮ್ಮ ಮಕ್ಕಳಿಗೆ ಕೊಟ್ಟೆ, ಮಕ್ಕಳು ಅವ್ರ ಮಕ್ಕಳಿಗೆ ಕೊಟ್ಟರು, ಮರಿ ಮಕ್ಕಳು ಇದ್ದಾರೆ. ಸೊ ಎಲ್ಲರೂ ಅದೇ ಮನಸ್ಸು ಇದ್ದು ಚೆನ್ನಾಗಿ ಹಿಂಗೆ ಮಾಡ್ಕೊಂಡು ಬಂದರೆ ತುಂಬ ಸಂತೋಷ ಆಗುತ್ತೆ ಅಷ್ಟೇ. ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದ. ಶ್ರೀರಾಮ್ ಮಾತಾಡಲ್ಲ ಅಂತ ಹೇಳಿದ್ರು, ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಈ ಫ್ಯಾಮಿಲಿಗೆ ಬಂದ್ಬಿಟ್ಟು ನಮ್ಗೆ ಒಂಥರ ಖುಷಿ ಇದೆ. ಅವರು ತುಂಬಾನೇ ಮಾಡಿದ್ದಾರೆ. ಪಕ್ಕದಲ್ಲಿ ಒಂದು ಅಡಾಪ್ಷನ್ ಸೆಂಟರ್ ಅಂತ ಇತ್ತಲ್ವಾ, ಅದ್ರ ವಿಷಯ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಒಂದು 90 ಮಕ್ಕಳು ನಾವು ಅಡಾಪ್ಷನ್ ಅಲ್ಲಿ ಕೊಟ್ಟಿದ್ದೀವಿ. ಅದಾದ್ಮೇಲೆ ಗವರ್ಮೆಂಟ್ ಇಂದ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಆಗುತ್ತೆ. ಲೈಕ್ ದೇ ವಾಂಟೆಡ್ ಟು ಕ್ಲೋಸ್ ಡೌನ್ ದ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್. ಅವಾಗ ವಿ ಹ್ಯಾಡ್ ಟು ಕ್ಲೋಸ್ ಡೌನ್. ಅವಾಗ ಕೊನೆಗೆ ಒಂದು ಮಗು ಇತ್ತು, ಅಡಾಪ್ಟ್ ಆಗಿರ್ಲಿಲ್ಲ. ಅವಾಗ ನಮ್ಮ ಮನೆಗೆ ಬರೋದು ಸ್ವಲ್ಪ ದಿವಸ ಲೈಕ್ ತುಂಬಾ ಜನ ಪೇರೆಂಟ್ಸ್ಗೆ ಅವೇರ್ನೆಸ್ ಇದೆ. ಇವಾಗ ಅವರು ಕ್ಯೂ ಅಲ್ಲಿ ಇರ್ತಾ ಇದ್ದಾರೆ ಇವಾಗ ಮಕ್ಳು ಬೇಕು ಅಂತ. ಆವಾಗ ಆ ಮಗುನು ಅಡಾಪ್ಟ್ ಆದ್ಮೇಲೆ ಕ್ಲೋಸ್ ಡೌನ್. ಅದಾದ್ಮೇಲೆ ಸ್ಕೂಲ್ ಸ್ಟಾರ್ಟ್ ಆಗಿದ್ದು.
ನಾನು ಅವಾಗ ಸರ್ವಿಸಲ್ಲಿದ್ದೆ, BSNL ಅಲ್ಲಿದ್ದೆ. ಆಫೀಸಿಂದ ನಾನು ನೆಟ್ ಮನೆಗೆ ಬರ್ತಾ ಇರಲಿಲ್ಲ. ಆಫೀಸಿಂದ ಬರುವಾಗ ಬಸ್ ಇಳಿದ್ಬಿಟ್ಟು ಡೈರೆಕ್ಟ್ ಅಲ್ಲಿ ನಮ್ಮ ಅಡಾಪ್ಷನ್ ಸೆಂಟರ್ಗೆ ಹೋಗ್ತಾ ಇದ್ದೆ. ಆವಾಗ ಚಿಕ್ಕ ಚಿಕ್ಕ ಮಕ್ಕಳು ಬೆಳಗ್ಗೆ ಹುಟ್ಟಿರುತ್ತೆ, ಸಾಯಂಕಾಲ ಅಷ್ಟೊತ್ತಿಗೆ ಬಂದಿರುತ್ತೆ. ಅಪ್ಪ ಎಷ್ಟು ಚಿಕ್ಕದು ಅಂದ್ರೆ ಅಲ್ಲಿ ನೋಡ್ಕೊಳ್ಳೋರು ಕೂಡ ಹುಡುಗಿರಿದ್ರು, ಎಲ್ಲ ಚಿಕ್ಕವರು, ಎಲ್ಲ 20-25 ವರ್ಷ ಹುಡುಗಿರು ಕೆಲಸದಲ್ಲಿದ್ರು ಅಲ್ಲಿ. ಆ ಮಕ್ಕಳನ್ನ ಹೆಂಗ್ ನೋಡ್ಕೋತಾರೆ ಅವರು, ಪಾಪ ಯಾರು ಗೈಡೆನ್ಸು ಇಲ್ಲ. ಹಿಡ್ಕೊಳಕ್ಕೆ ಅಷ್ಟು ಪುಟಾಣಿ ಮಕ್ಕಳು. ಅವ್ರಿಗೆ ಸ್ನಾನ ಮಾಡಿಸೋದಾಗ್ಲಿ ಒಂಥರ ನೆನ್ಸ್ಕೊಂಡ್ರೇನೆ ಒಂಥರ ದುಃಖ ಆಗುತ್ತೆ. ಅವಾಗ ಏನಾಗುತ್ತೆ, ನಾನು ಅಲ್ಲಿ ಹೋಗ್ಬಿಟ್ಟು ಆ ಮಕ್ಕಳನ್ನ ನೋಡ್ಬಿಟ್ಟು ಹುಡುಗಿರೆಲ್ಲ ಹೇಗೆ ಕೆಲಸ ಮಾಡ್ತಾರೆ, ಅವ್ರಿಗೆ ಔಷಧಿಗಳಾಗ್ಲಿ, ಡಾಕ್ಟರ್ಸ್ ಬರ್ತಾ ಇದ್ರು, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ರು. ಲಕ್ಷ್ಮೀ ಸುಪರ್ಣ ಅಂತ ಹೋಗ್ತಿದ್ದಾರೆ, ಸುಪರ್ಣ ಅಂಡ್ ಲಕ್ಷ್ಮಿ, ಅವರಿಬ್ರು ತುಂಬಾ ಇನ್ವಾಲ್ವ್ ಆಗ್ತಾ ಇದ್ರು ಅಲ್ಲಿ. ಅವಾಗ ಅವರು ಬರೋರು, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಮಕ್ಕಳನ್ನ. ಅವಾಗವಾಗ ವ್ಯಾಕ್ಸಿನೇಷನ್ ಎಲ್ಲ ಇರುತ್ತಲ್ವಾ ಚಿಕ್ಕ ಮಕ್ಕಳಾದ್ರೆ. ಆದ್ರೆ ತಾಯಿ ನೋಡ್ಕೊಳ್ಳೋ ತರ ಆಗಲ್ಲ. ತುಂಬಾ ಜನ ಮಕ್ಕಳನ್ನ ಈ ಹುಡುಗಿರು ನೋಡ್ಕೋತಾ ಇದ್ರು. ಆಮೇಲೆ ಆ ಅಡಾಪ್ಷನ್ ದಿವಸ ಫೇರ್ವೆಲ್ ಕೊಡ್ತಾ ಇದ್ವಿ ನಾವು. ನಮ್ಗೆ ಪಾರ್ಟಿ ತರ ಮಾಡ್ತಾ ಇದ್ವಿ. ಆ ಮಗು ಒಂದು ಮನೆ ಸಿಗ್ತಲ್ಲ ಅಂತ ಕೇಕ್ ಎಲ್ಲ ಕಟ್ ಮಾಡಿಸ್ತಾ ಇದ್ವಿ. ಆ ಪೇರೆಂಟ್ಸ್ಗೆ ಒಂದೇ ಸಂತೋಷ. ಆದ್ರೆ ನಮ್ಗೆ ಅಯ್ಯೋ ಆ ಮಗು ಹೋಗ್ತಾ ಇದೆ, ಆದ್ರೆ ಒಳ್ಳೆ ಕಡೆ ಹೋಗ್ತಾ ಇದೆ ಅಲ್ವಾ, ಒಂದ್ ಮನೆಗೆ ಅಂತ ಸೇರಿದೆ ಅಂತ ಸಂತೋಷ ಪಡ್ತಾ ಇದ್ವಿ ನಾವು. ಅವಾಗ ಆ ತರ ಒಂದೊಂದು ಮಗುನು ಕರ್ಕೊಂಡು ಹೋದಾಗ ನಾವು ಒಂದು ಪಾರ್ಟಿ ಇಡ್ತಾ ಇದ್ವಿ. ಅದೊಂದು ಸಂತೋಷ. ಎಲ್ಲ ಆ ಮಕ್ಕಳಿಗೆ ಇವಾಗ ಜ್ಞಾಪಕ ಇರಲ್ಲ, ಯಾಕಂದ್ರೆ ಪುಟ್ಟು ಮಕ್ಕಳು ಮರ್ತೋಗಿರ್ತಾರೆ, ಇಲ್ಲಿ ಇದ್ರು ಅಂತ ಕೂಡ ಅವ್ರಿಗೆ ಜ್ಞಾಪಕ ಇರಲ್ಲ. ಅದಕ್ಕೋಸ್ಕರ 5 ವರ್ಷ ಆದ್ಮೇಲೆ ನಾವು ಮೀಟ್ ಮಾಡಿದ್ವಿ. ಅಷ್ಟು ಜನ ಪೇರೆಂಟ್ಸ್ ಬಂದ್ರು, ಮಕ್ಕಳು ಕರ್ಕೊಂಡ್ ಬಂದ್ರು. 5 ವರ್ಷದಲ್ಲಿ ಆ ಮಕ್ಕಳು ಎಷ್ಟು ದೊಡ್ಡವರಾಗಿದ್ದಾರೆ. ಅವಾಗ ಒಂದು ಗೇಮ್ಸ್ ಎಲ್ಲ ಇಟ್ಟು ಮಕ್ಕಳಿಗೆ ಎಂಟರ್ಟೈನ್ ಮಾಡಿದ್ವಿ ನಾವು. ಚೆನ್ನಾಗಿರ್ತಾ ಇತ್ತು. ಅದೊಂದು ಫೇಸ್ ಆಫ್ ಲೈಫ್. ಅವಾಗ ಆ ಜಾಗ ನಮ್ಮ ಮಾವ ಕೊಟ್ಟಿದ್ದು. ನಮ್ಮ ಸೋದ್ರ ಮಾವ ಅಲ್ಲ, ಅತ್ತಿಂಬೇರ್ಗೆ ಏನಂತೀರಾ, ಅವರು ಕೂಡ ಪಾವ ಡೊನೇಟ್ ಮಾಡಿದ್ದಾರೆ ಇಲ್ಲಿ. ಈಸ್ ನೋ ಮೋರ್, ಬಟ್ ಅವ್ರ ಹೆಸರಲ್ಲೂ ಒಂದು ರೂಮ್ ಇತ್ತು. ಆ ತರ ಸುಮಾರು ಜನ ಮುಂದಕ್ಕೆ ಬಂದ್ರು. ಅವಾಗ್ಲೇ ಅವೇರ್ನೆಸ್ ಇತ್ತು, ಈ ತರ ಮಕ್ಕಳಿಗೆ ಹೆಲ್ಪ್ ಮಾಡಬೇಕು, ಒಂದು ಮನೆ ಸಿಗ್ಬೇಕು, ಅವ್ರಿಗೆ ಸಹಾಯನೂ ಕೊಡಬೇಕು ಅಂತ. ಕನ್ಸ್ಟ್ರಕ್ಷನ್ ಆಯ್ತು, ಬಿಲ್ಡಿಂಗು ಬಂತು. ಅದಾದ್ಮೇಲೆ ವೆನ್ ವಿ ಕ್ಲೋಸ್ ಡೌನ್ ಒಂಥರ ಬೇಜಾರೆ. ಆದ್ರೆ ಆ ಮಕ್ಕಳೆಲ್ಲ ಒಂದು ಒಳ್ಳೆ ಮನೆಗೆ ಹೋಗಿದೆ ಅಂತ ಒಂದು ಸಮಾಧಾನ ನಮಗೂನು. ಅದಾದ್ಮೇಲೆ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ರೂರಲ್ ಮಕ್ಕಳಿಗೆ ಅಂತ ಅನ್ಕೊಂಡಿದ್ದು, ಫ್ರೀ ಸ್ಕೂಲ್ ಅಂತ. ಸ್ಕೂಲ್ಗೆ ಅಂದ್ರೆ ಅಯ್ಯೋ ಪರವಾಗಿಲ್ಲ ಬಿಡಿ ಅಂತಾರೆ ಅಪ್ಪ ಅಮ್ಮನೆ, ಯಾಕಂದ್ರೆ ಫ್ರೀ. ಅದಕ್ಕೆ ಯಾವುದು ಫ್ರೀ ಆಗಿ ಕೊಡ್ಬಾರ್ದು ಅಂತ 100 ರೂಪಾಯಿ ಇಟ್ವಿ. ಅದಾದ್ಮೇಲೆ ಎಷ್ಟಾಗಿದೆ ಗೊತ್ತಿಲ್ಲ. ಆದ್ರೆ ಇಟ್ ಇಸ್ ನಾಟ್ ಟೂ ಮಚ್ ಲೈಕ್ ಅದರ್ಸ್. ಮಕ್ಕಳು ಚೆನ್ನಾಗಿ ಓದ್ತಾ ಇದ್ದಾರೆ. 10th ಸ್ಟ್ಯಾಂಡರ್ಡ್ ತನಕ ಇದೆ ಇವಾಗ. ಸೊ ಅದೊಂದು ಫೇಸ್. ಇವಾಗ ಸ್ಕೂಲ್ ಅಂದ್ರೆ ನಾವು ಇವಾಗ ಸ್ಕೂಲ್ ಡೇ ಇದ್ದು ಅಷ್ಟೇ. ನಿಮ್ಗೆ ಜಾಸ್ತಿ ಟೈಮ್ ತಗೊಂಡ್ಬಿಟ್ಟಿದ್ದೀನಿ. ನಮ್ಮ ಅತ್ತೆಗೆ 2 ನಿಮಿಷ ಅಂತ ಹೇಳ್ತೀನಿ, ನಾನು ಅರ್ಧ ಗಂಟೆ ತಂದ್ಬಿಟ್ಟಿದ್ದೀನಿ. ಸೊ ಎಲ್ಲ ಚೈತನ್ಯ ಅಂತಾನೆ ಹೆಸರಿಟ್ಟಿದ್ದು. ಅದಕ್ಕೆ ಕನ್ಫ್ಯೂಸ್ ಆಗುತ್ತೆ ಕೆಲವರಿಗೆ. ಓಲಾವನ್ಗೂ ಅಷ್ಟೇ, ಯಾವ್ದು ಚೈತನ್ಯ, ಅದೊಂದು ಚೈತನ್ಯ. ಆಮೇಲೆ ಚೈತನ್ಯ ಸ್ಕೂಲು ಅಂದ್ರೆ ಹಿಂದೆನೂ ಹೋಗ್ತಾರೆ. ಓಲಾ ಈ ಕಡೆ ಬರಲ್ಲ, ಈ ಗೇಟಿಗೆ ಬರಲ್ಲ, ಹಿಂದೆ ಬಂದ್ಬಿಡುತ್ತೆ, ಹಿಂದಿನ ಗೇಟಿಗೆ ಬರ್ತಾರೆ. ನಮ್ಗೆ ಇಲ್ಲಿಂದ ಆಂಜನೇಯ ನಮೋ ನಮೋ ಅಂಜನಾನಂದನ, ಆಂಜನೇಯ ನಮೋ ನಮೋ ಪವನ ತನಯ ನಮೋ ನಮೋ ಪತಿತ ಪಾವನ ನಮೋ ನಮೋ ತನಯ ನಮೋ ನಮೋ ಪತಿತ ಪಾವನ ನಮೋ ನಮೋ ಅಂಜನಾನಂದನ, ಆಂಜನೇಯ ನಮೋ ನಮೋ ಅಂಜನಾನಂದನ, ಆಂಜನೇಯ ನಮೋ ನಮೋ ಪವನ ತನಯ ನಮೋ ನಮೋ ಪತಿತ ಪಾವನ ನಮೋ ನಮೋ ಪವನ ತನಯ ನಮೋ. One and all, and
the family members of Sir Varadaraj Iyengar. I've just, it's only a 13-month I'm stepping into, but I found a vast difference from the senior citizen home at Coimbatore and here. The activities were literally zero there. Here it is 100%. So, so I'm so happy. Somebody from Rotary referred it to me. So with a little bit of trepidation and hesitation, I stepped into here because I can't jump from like a frog or a monkey from one place to another place because I'm looked after by my brother from USA. So he said, make sure you are here. Don't jump from here to that. And one more reason was my kids were here. So to get connected with the kids, I thought this will be a nice place. So I have good friends, very good relationship with one and all, and the activities like exercise in the morning. I half a dozen senior citizen homes, especially in Coimbatore. I stepped in and stepped out, but nobody was having this kind of an activity where everybody is involved. So I'm so happy. Thank you once for all. Thank you. ರೋಟರಿ ಆರ್ಚಿಡ್ ಸೀನಿಯರ್ ಸಿಟಿಜನ್ ಹೋಮ್ನ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮೊದಲನೇದಾಗಿ ವರದರಾಜನ್ ಅವರಿಗೂ ಹಾಗೂ ಅವರ ಧರ್ಮಪತ್ನಿ ಆಂಡಳಮ್ಮವರಿಗೂ ತುಂಬ ನಾವು ಧನ್ಯವಾದಗಳನ್ನು ಅರ್ಪಿಸಬೇಕು. ಈ ಕೆಲಸ ಪ್ರತಿಯೊಬ್ಬರು ಎಲ್ಲರೂ ಬರೋದಿಲ್ಲ, ಕೋಟಿಗಟ್ಟಲೆ ದುಡ್ಡಿದ್ರು ಅವರು ಸಹಾಯ ಮಾಡೋದಿಲ್ಲ. ಆದರೆ ಈ ಸಹಾಯ ಮಾಡಿದಂತಹ ಅವರ ಕುಟುಂಬಕ್ಕೆ ಭಗವಂತನು ಆಕಾಶ ಭೂಮಿ ಇರೋರು ನಿರ್ಮಿರೋರಿಗೆ ಭಗವಂತನ ಮಾಡಲಿ ಅಂತೇಳಿ ನಮ್ಮ ಎಲ್ಲ ಸೀನಿಯರ್ ಸಿಟಿಜನ್ ಪರವಾಗಿ ನಾನು ಕೇಳ್ಕೊಳ್ತೇನೆ. ಇಲ್ಲಿ ಒಂದೇ ಅಲ್ಲ, ಪ್ರತಿಯೊಂದರಲ್ಲೂ ಇದೆ. ಒಂದು ಹಬ್ಬ, ಒಂದು ಹುಟ್ಟುಹಬ್ಬ, ಒಂದು ಪ್ರತಿಯೊಂದಾಗಲಿ ನಮ್ಮ ಮನೆಗಳಲ್ಲೂ ಸಂತೋಷ ಇದೆ. ನಾನು ಬರೀ ಕೇವಲ ಒಂದು 5 ತಿಂಗಳಾಯಿತು. 5 ತಿಂಗಳಲ್ಲಿ ನಾನು ಎಷ್ಟು ಸಂತೋಷವಾಗಿದ್ದೀವಿ, ಮತ್ತೆ ಚೈತನ್ಯವನ್ನು ಮೂಡಿಸುತ್ತೇನೆ. ಎಲ್ಲರಿಗೂ ಆರೋಗ್ಯವನ್ನು ಕೊಟ್ಟಿದ್ದಾನೆ ಭಗವಂತ. ಆ ಗಣೇಶ ಚೆನ್ನಾಗಿರಲಿ, ಅವ್ರ ಕುಟುಂಬದವ್ರಿಗೂ, ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳಿಗೂ ಚೆನ್ನಾಗಿದ್ದು, ಹೇಗೆ ಮಹಾವೀರ ಮತ್ತು ಬುದ್ಧನ ಹೆಸರು ಸ್ಥಿರವಾಗಿರುತ್ತೋ ಹಾಗೆ ಅವನ ಹೆಸರು ಈ ಜಗತ್ತಿನಲ್ಲಿ ಸ್ಥಿರವಾಗಿ ಅಂತ ಕೇಳ್ಕೊಳ್ತೀನಿ. ಈಗ ನಿಂತ್ಕೊಂಡಿದ್ದಾರೆ. ಆದರೂ ನನ್ನ ಸೇಫ್ಟಿಗೆ ಇವರು ದಾನ ಮಾಡಿದೊಂದು ವೀಲ್ಚೇರ್ ಇದೆ, ಅದನ್ನು ಇಟ್ಕೊಳ್ತೀನಿ. ನಾನು ಪ್ರತಿದಿನವೂ ಓಂ ವರದಾಯ ನಮಃ ಅಂದಾಗ ಶಾಶ್ವತಾಯ ನಮಃ ನೆಕ್ಸ್ಟ್ ಬರೋದು. ಆದ್ದರಿಂದ ಅವರ ಹೆಸರು ಶಾಶ್ವತವಾಗಿದೆ, ಯಾವತ್ತೂ ಶಾಶ್ವತ. ಅನ್ನವನ್ನು ಇಕ್ಕುವುದು, ನನ್ನೇನು ನುಡಿಯುವುದು, ತನ್ನಂತ ಪರಿಲಾಪವಿರುವುದು, ಸ್ವರ್ಗದ ಭಿನ್ನಾಣವಕ್ಕೂ ಸರ್ವಜ್ಞ ಅಂತ ಅವರು ಇಟ್ಟ ಅನ್ನ ನಮ್ಮನ್ನೆಲ್ಲ ಸಂತೋಷವಾಗಿಟ್ಟಿದೆ. ಥ್ಯಾಂಕ್ ಯು ವೆರಿ ಮಚ್. ஆண்டார் வரதராஜன் அங்கிள்தான் உயிராத்மா சப்தரிஷி மண்டல ஒளியலையுடன் கலந்து என்று பிறவா ஒளியிலே பெறாதோ ஈஸ்வரன். என்னோட பேரு பாலசுவாடின்னு வச்சிருக்கான். நான் சுத்திட்டே இருப்பேன், கோயில் கோயிலா சுத்துவேன். எங்க பாலசுவாடி போயிட்டா சுத்தத்துக்கு அப்படின்னு எங்க 2 பேரும் 10 வருஷமா பழக்கம். 2 பேரும் அவ்வளவு நல்ல மனுஷன் அவர் மேல போய் நல்லபடியா இருந்தேன். என்றும் என்றும் நினைத்திருந்த எல்லோருக்கும் நல்ல வாழ்வு நான் பிரார்த்தனை. ಈಗ ಮಂಗಳಾರತಿ.